ಹಲೋ ಗೈಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಎಂತ ಅಂದರೆ ನಾವೆಲ್ಲರೂ ಮಂತ್ರಾಲಯಕ್ಕೆ ಹೊರಟಿದ್ದೀವಿ. ಇಲ್ಲ ನೋಡಿ, ಇವರೊಬ್ರು ಕೂತ್ಕೊಂಡಿದ್ದಾರೆ. ಅವರು ಯಾವಾಗಲೂ ಕೂ ಕೂ ಅಂತಾನೆ ಅಂತಿರ್ತಾರೆ. ಇವರೊಬ್ರು ನೋಡಿ ಊಟ ಮಾಡ್ಕೊಂತ ಇದ್ದಾರೆ. ಮಾಮೂಲಿ ರ್ಯಾಂಡಮ್ ಬ್ಲಾಗ್ ಇರ್ಬೇಕು, ಅದಕ್ಕೆ ತೋರಿಸ್ಬಾರ್ದು ಅಂದರೆ ನಾವು ಪ್ರತಿ ವರ್ಷ ಹೋಗ್ತೀವಿ ಅಂತ ಹೇಳಬೇಕಲ್ಲ, ಅದಕ್ಕೋಸ್ಕರ ಇಷ್ಟು ಚರ್ಚೆಗಳು ವಿಡಿಯೋದಲ್ಲೇ ಬರ್ತದೆ. ನಾನು ನಮ್ಮ ಕೈಯಿಂದ ಮಾತಾಡ್ತೀವಿ ಅಂತ. ಇವ್ರು ನಮ್ಮ ದೊಡ್ಡಕ್ಕ ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಇನ್ನೊಬ್ರು ಯಾರು ದೊಡ್ಡಕ್ಕಿದ್ದಾರೆ? ನಂಗಿರೋದೇ ಇನ್ನೊಬ್ಳು ದೊಡ್ಡಕ್ಕ, ಇನ್ನೊಬ್ರು ತಂಗಿ ಇದ್ದಾರೆ. ನಾನು ಸಣ್ಣಕ್ಕ, ಇವ್ರು ದೊಡ್ಡಕ್ಕ. ಇವ್ರು ತಿನ್ನುವ ಸ್ಟೈಲ್ ನೋಡಿ, ಝೂಮಲ್ಲಿ ತೋರಿಸ್ತೀನಿ ರೀ. ಆನಕ ಇವಾಗ ಆನಕಯ್ಯ ಸುಮ್ಮನೆ ಹೋಗೋರಿ, ಆನಕಯ್ಯ ಅದನ್ನು ಹಾಕ್ಬಿಟ್ಟು ಎಲ್ಲರೂ ಬಂದು ರೆಡಿ ಆದ್ವಿ. ಬೇಗ ಬೇಗ 3 ಜನ ರೆಡಿ. ಹೌದು, ರೆಡಿಯಾಗಿ ಈಗ ದರ್ಶನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಕಾಯ್ತಾ ಇದ್ದೀವಿ. ಮೇಡಮ್ ಅವ್ರು ರೆಡಿ ಆಗಬೇಕಲ್ಲ, ರೆಡಿ ಆಗಿದ ತಕ್ಷಣವೇ ಹೋಗೋಣ ಅಂತ ಹೇಳಿಬಿಟ್ಟು ಇನ್ನು ರೆಡಿಯಾಗಿ ರೂಮಿಂದ ಹೊರಗಡೆ ಹೊರಡ್ತಾ ಇದ್ವಿ. ಅದರಲ್ಲಿ ಫೋಟೋ ಒಂದೆರಡು ತೆಕ್ಕೊಂಡು ಅಲ್ಲಿ ಹೊರಗಡೆ ಬಂದ ತಕ್ಷಣವೇ ಬೊಟ್ಟು ಇಡ್ತಾಯಿದ್ರು, ಅಂದರೆ ನಾಮ ಅಂತ ಇಡ್ತಾರಲ್ಲ ಅದನ್ನು ಇಡ್ತಾಯಿದ್ರು. ಸೊ ಅದನ್ನೆಲ್ಲರಿಗೂ ಇಟ್ಟಿಸ್ಕೊಳ್ಳಿ ಅಂತ ಹೇಳಿ ಹಾಕಿಸಿ ಹೂವು ತಗೊಂಡು ತಲೆಗೆ ಮಾಡ್ಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಹೋದರೆ ಪುಣ್ಯ ಬರಲ್ಲ, ಹೋಗೋರ ಜೊತೆ ಬರೋರನ್ನ ಕರ್ಕೊಂಡು ಹೋದರೆ ಖಂಡಿತವಾಗ್ಲೂ ಪುಣ್ಯ ಬರುತ್ತೆ. ಏನಂತೀರಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಶಾಸ್ತ್ರ ಸಂಪ್ರದಾಯವಾಗಿ ಹೋಗ್ಬೇಕಂತೆ. ನಾನು ಕೂಡ ಅದೇ ಫಾಲೋ ಅಪ್ ಮಾಡ್ತಾ ಇದ್ದೀನಿ ನೋಡಿ. ನಾವಿದ್ದಕ್ಕೂ ಮಂತ್ರಾಲಯಕ್ಕೆ ಮಠದಕ್ಕೂ ತುಂಬ ಹತ್ತಿರ ಇತ್ತು. ಅದಕ್ಕೆ ವಾಕಬಲಲ್ಲೇ ಹೋಗ್ತಾ ಇದ್ದೀವಿ. ವಾಕಬಲಲ್ಲಿ ಹೋಗೋಕ್ಕೆ ಒಂದು ಸ್ವಲ್ಪ ದೂರ, 300 ಮೀಟರ್ಸ್ ಅಷ್ಟೇ ಇದ್ದಿದ್ದು. ಹಲೋ ಅಕ್ಕ, ಏನು ಅನ್ನಿಸ್ತೈತೆ? ನಾವು ಬಂದಿದ್ದಂತಹ ಹೋಟೆಲ್ಗೆ ಒಂದು ರಿಸೆಪ್ಷನ್, ಎಲ್ಲರೂ ರೆಡಿ ಹೋಗ್ತಾ ಇದ್ವಿ. ಸೊ ಕ್ಯೂಟ್, ಐ ಆಮ್ ಸೋ ಕ್ಯೂಟ್, ಐ ಆಮ್ ಸೋ ಕ್ಯೂಟ್. ನಮ್ಮ ಅಕ್ಕ ಅವರು ನಮ್ಮ ಅಕ್ಕ ಅವ್ರು ನೋಡಿ ಇಲ್ಲಿ ಬನ್ನಿ, ಅಲ್ಲೇ ಹೋಗ್ತಿದ್ದೀರಿ ಅಲ್ವಾ? ಮಂತ್ರಾಲಯದ ಆವರಣದಲ್ಲಿ ನಡೀತಾ ಇದ್ದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಏನೋ ಒಂಥರ ನಮಗೆ ಗೊತ್ತಿಲ್ಲದಿರೋಂಥ ಉಲ್ಲಾಸ ಬರುತ್ತೆ ಅಂತಲೇ ಹೇಳ್ಬೋದು. ತುಂಬ ಖುಷಿ ಆಗ್ತಾಯಿದೆ. ಫ್ಯಾಮಿಲಿ ಜೊತೆ ಬಂದು, ಹಾಗೆ ಫ್ರೆಂಡ್ ಕೂಡ ಜೊತೆಗಿದ್ದಾರೆ. ತುಂಬ ಅಂದರೆ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗ್ತಾ ಇದ್ವಿ. 1500 ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನಕ್ಕೆ 6 ಜನ ಹೋಗ್ತಾ ಇದ್ವಿ. ಈಗ ಫಸ್ಟಿಗೆ ಮಂಚಾಲಮ್ಮ ದೇವಿ ದರ್ಶನ ಮಾಡೋಣ, ಆಮೇಲೆ ಹೋಗೋಣ. ಇನ್ನು ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೊಂಡ್ವಿ. ಸ್ಪೆಷಲ್ ದರ್ಶನಕ್ಕೆ ಹೋಗೋಣ ಅಂತ ಹೊರಟು ಅದಕ್ಕಿಂತ ಮುಂಚೆ ಮಂಚಾಲಮ್ಮನ ದರ್ಶನಕ್ಕೆ ಅಂತ ಬಂದ್ವಿ. ಯಾರೇ ಒಬ್ಬರು ರಾಯರ ಮಠಕ್ಕೆ ಹೋದಾಗ ಮಂಚಾಲಮ್ಮನ ದರ್ಶನ ಮಾಡಿಕೊಂಡೇ ಹೋಗಿ. ಏನಕ್ಕೆ ಅಂತಂದರೆ ಮೊದಲಿಂದನೂ ಕೂಡ ಮಂಚಾಲಮ್ಮ ಅವರು ರಾಯರು ಇಲ್ಲಿ ನೆಲೆಸೋದಕ್ಕೆ ಸ್ಥಳ ಕೊಟ್ಟಿರೋದ್ರಿಂದ ಫಸ್ಟು ಮಂಚಾಲಮ್ಮನ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು ಅನ್ನೋದು ವಾಡಿಕೆಯಲ್ಲಿದೆ. ಬಟ್ ಇದು ವಿಶೇಷತೆ ಏನು? ಮಂಚಾಲಮ್ಮನ ದರ್ಶನ ಮಾಡಿ ಬಂದು ರಾಯರ ದರ್ಶನ ಮಾಡಬೇಕು ಅಂತ ಹೇಳಿ ಮಂಚಾಲಮ್ಮನ ದೇವಸ್ಥಾನ ದರ್ಶನ ಫಸ್ಟ್ ಮಾಡಬೇಕು, ಆಮೇಲೆ ರಾಯರ ದರ್ಶನಕ್ಕೆ ಹೋಗಬೇಕು. ಅದು ಮೊದಲಿದ್ದನ್ನು ಪದ್ಧತಿಯಲ್ಲಿ ರೂಢಿ ಬಂದಿದೆ. ನೀವು ಕೂಡ ಫಸ್ಟ್ ಬಂದಾಗ ಮಂಚಾಲಮ್ಮನ ದರ್ಶನ ಮಾಡಿ ಹೋಗಿ. ನಮಗೆ ಟಿಕೆಟಲ್ಲಿ ಇದ್ದಿದ್ದು ಗೇಟ್ ನಂಬರ್ 12ಇಂದ ಒಳಗಡೆ ಹೋಗಬೇಕು ಅಂತ ಹೇಳ್ಬಿಟ್ಟು 12ನೇ ಗೇಟಿಂದ ಒಳಗಡೆ ದರ್ಶನಕ್ಕೆ ಹೋಗಬೇಕು ಅನ್ನೋದು ಇದ್ದಿದ್ದು. ಅಲ್ಲೇ ಕೂಡ ಸ್ಪೆಷಲ್ ದರ್ಶನ ಅಂದರೆ VIP ದರ್ಶನ ಅಂತಲೇ ಹೇಳ್ಬೋದು. ಹಂಗೆ ದರ್ಶನ ಮಾಡ್ತಾ ಇವಾಗ ತುಂಬಾ ಸುತ್ತೋ ಥರ ಮಾಡಿದ್ದಾರೆ, ಅಂದರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬಹುದು. ಸೊ ನಾವು ಎಲ್ಲದಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋದಾಗ ಬಂದಾಗ ನಾವು ಮೊದಲಿಗೆ ಮಾಡಬೇಕಾಗಿರೋಂಥದ್ದು ದೇವರ ಮಂಟಪದ ಮೇಲಿರುವಂತಹ ಏನು ಕಳಶ ಇರುತ್ತಲ್ವ ಅದನ್ನು ಫಸ್ಟು ದರ್ಶನ ಮಾಡ್ಕೊಳ್ಬೇಕು. ಅದು ತುಂಬ ಒಳ್ಳೆಯದು. ನಾವು ದರ್ಶನ ಮಾಡಿ ಆದರೂ ಸರಿ, ಮಾಡೋಕ್ಕಿಂತ ಮುಂಚೆ ಆದರೂ ಸರಿ ಕ್ಯೂನಲ್ಲೇ ಹಾಗೆ ಸಾಗ್ತಾ ಇದ್ದೀವಿ. ತುಂಬ ಏನು ರಶ್ ಇರಲಿಲ್ಲ. ನಮಗೇನು ತುಂಬಾ ಟೈಮ್ ಆಯಿತು ಅಂತ ಏನಿಲ್ಲ, ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ಈಸಿಯಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ತುಂಬ ಖುಷಿ ಆಗ್ತಿದೆ. ಏನಕ್ಕೆ ಅಂದರೆ ರಾಯರು ಹೋದ ತಕ್ಷಣವೇ ದರ್ಶನ ಕೊಟ್ಟರಲ್ಲ, ಅದಕ್ಕೆ. ಇನ್ನು ಅಕ್ಕನ ಮಗಂದು ಉರುಳು ಸೇವೆ ಇತ್ತು, ಹೆಣ್ಮಕ್ಳು ಮಾಡೋ ಹಾಗಿಲ್ಲ. ನಮಗೆ ಗೊತ್ತಿಲ್ಲದೇ ನಾವೊಂದು ಸರಿ ಉರುಳು ಸೇವೆ ಮಾಡಿದ್ವಿ. ಅಕ್ಕನ ಮಗ ಉರುಳು ಸೇವೆ ಮಾಡ್ತಾಯಿದ್ದಾರೆ. ಸೊ ಭಕ್ತಿಯಿಂದ ನಾವು ರಾಯರಿಗೆ ಏನು ಅಂದ್ಕೊಂಡಿರ್ತೀವಲ್ವ ಅದು ಆದಾಗ ಉರುಳು ಸೇವೆ ಆಮೇಲೆ ಪ್ರತಿಯೊಂದು ಯಾವ್ದಾರ ಒಂದು ಸೇವೆನ ಮಾಡ್ತೀವಿ ಅಂತ ಅಂದ್ಕೊಂಡಿರ್ತೀವಿ. ಹಾಗೆ ನಮ್ಮ ತಂಗಿ ಮಗ ಕೂಡ ಉರುಳು ಸೇವೆ ಸ್ವಲ್ಪನೇ ಮಾಡಿಸಿದ್ವಿ, ತುಂಬ ಮಾಡಿಸಿದ್ರೆ ಇನ್ನು ಚಿಕ್ಕವರಲ್ವ, ಅವರಿಗೆ ತುಂಬ ಮೈಕೈ ನೋವು ಆದರೆ ಕಷ್ಟ ಅಂತ ಹೇಳ್ಬಿಟ್ಟು ಒಂದು 3 ಉರುಳಿಸ್ಬಿಟ್ಟು ಎತ್ಕೊಂಡ್ವಿ ಅಂತಲೇ ಹೇಳ್ಬೋದು. ಉರುಳು ಸೇವೆ ಮಾಡಬೇಕಾದ್ರೆ ಭಕ್ತಿ ಶ್ರದ್ಧೆ ಅಷ್ಟೇ ದೇವ್ರು ಕೇಳೋದು. ಅದನ್ನು ಬಿಟ್ಬಿಟ್ಟು ಆಡಂಬರ ಆಸ್ತಿ ಏನೂ ಕೇಳಲ್ಲ. ನಾವು ಹೋದ ದಿನ ರಾಯರು ಈ ರೀತಿಯಾಗಿ ರಾಯರಿಗೆ ಅಲಂಕಾರ ಮಾಡಲಾಗಿತ್ತು. ಸೊ LED ನಾನು ತೋರಿಸ್ತಾ ಇರೋದು. ಗರ್ಭಗುಡಿ ಒಳಗಡೆ ಮೊಬೈಲ್ ಪ್ರವೇಶ ಇರಲ್ಲ, ಸೊ ಹಾಗಾಗಿ LED ತೋರಿಸ್ತಾ ಇದ್ದೀನಿ. ದೇವ್ರನ್ನ ನೋಡಿ ಅಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆ ಅಂದರೆ ಎಷ್ಟು ನೋಡಿದರೂ ಕೂಡ ತೃಪ್ತಿ ಅನಿಸಲ್ಲ.
ಆಮೇಲೆ ಮಂತ್ರಾಲಯಕ್ಕೆ ಹೋಗಿ ಬಂದಮೇಲೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ನಾನು 6ನೇ ಕ್ಲಾಸ್ ಇರುವಾಗಿಂದನೂ ಕೂಡ ರಾಯರನ್ನ ನಂಬ್ತಾ ಬಂದಿದ್ದೀನಿ. ಬಟ್ ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ನಿಯರ್ಲಿ ಒಂದು 9-10 ವರ್ಷದಿಂದ ಕಂಪಲ್ಸರಿ ಹೋಗ್ತಾನೆ ಇದ್ದೀನಿ. ಪ್ರತಿ ವರ್ಷ ಮಿಸ್ ಮಾಡ್ದಲೇ ಹೋಗ್ತಾನೆ ಇದ್ದೀನಿ. ಆವಾಗಿಂದನೂ ಕೂಡ ನನಗೆ ಗೊತ್ತಿರೋದು ಒಂದೇ, ಭಕ್ತಿಗೆ ಮಾತ್ರ ದೇವರು ಹೊಲಿಯೋದು ಅನ್ನೋದೊಂದು ಗೊತ್ತಿದೆ. ಸೊ ನೀವು ಹೋದಾಗ ಬೇರೆ ಏನು ತಪ್ಪುಗಳನ್ನ ಮಾಡ್ದಂಗೆ ಭಕ್ತಿಯಿಂದ ಸೇವೆ ಮಾಡಿ, ನೀವೇನು ಅಂದ್ಕೊಂಡಿರ್ತೀರ ಸಲ್ಲಿಸಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಪುಟ್ಟ ಮಗ ದೊಡ್ಡ ಮಗನಿಗೆ ಎಷ್ಟು ರೀತಿ ಚೆನ್ನಾಗಿ ನೋಡ್ಕೊಳ್ತಾರೆ ಅಂದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಅದನ್ನು ನೋಡ್ತಾ ಇದ್ದರೆ ನಮಗೆ ಕೂಡ ಖುಷಿ ಆಗ್ತಾ ಇರುತ್ತೆ ಅವ್ರು ಕೇರ್ ಮಾಡೋ ರೀತಿ. ಅವ್ರ ಅಣ್ಣ ನಿಂತ್ಕೊಂಡಾಗ ಯಾರಾದರೂ ಬಂದಾಗ ಮೈಯಲ್ಲಿ ನೀಟಾಗಿ ಒರೆಸ್ತಾ ಇದ್ರು, ತುಂಬ ಚೆನ್ನಾಗಿ ಒರೆಸ್ತಾ ಇದ್ರು. ತುಂಬ ಅಣ್ಣನ ಸೇಫ್ಟಿ ಮಾಡ್ತಾರೆ. ನಾವು ಮಾಡುವಂತಹ ನಮಸ್ಕಾರ ಪ್ರಾರ್ಥನೆ ದೇವರಿಗೆ ಬೇಗ ಮುಟ್ಟುತ್ತೆ ಅಂತಲೇ ಹೇಳ್ಬೋದು. ಏನಕ್ಕೆ ಅಂತಂದರೆ ನಾವು ಏನೂ ಆಡಂಬರ ತೋರಿಸ್ಕೊಳ್ದಂಗೆ ಭಕ್ತಿಯಿಂದ ದೇವ್ರ ಸೇವೆ ಮಾಡಿದಾಗ ಭಕ್ತಿ ಮಾತ್ರ ದೇವ್ರಿಗೆ ಒಪ್ಕೊಳ್ತಾರೆ. ದೇವರು ನಮಗೆ ಏನು ಅಂದ್ಕೊಂಡಿರ್ತೀವಿ ಅದನ್ನು ನೆರವೇರಿಸ್ತಾರೆ. ಈಗ ಆಡಂಬರ ತೋರಿಸ್ಕೊಂಡು ಜನಗಳು ಮೆಚ್ಚೋ ರೀತಿ ನಡ್ಕೊಂಡು ಭಕ್ತಿನೇ ಇಲ್ಲ ಅಂತ ಅಂದರೆ ದೇವ್ರು ಹೇಗೆ ನಿಮ್ಮನ್ನು ನಂಬ್ತಾರೆ, ಹಾಗೆ ಹೇಗೆ ಒಪ್ಕೊಳ್ತಾರಲ್ವ. ಸೊ ಯಾರೇ ದೇವಸ್ಥಾನಕ್ಕೆ ಹೋದಾಗ ಭಕ್ತಿಯಲ್ಲಿ ನಡ್ಕೊಳ್ಳಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಭಕ್ತಿ ಒಂದೇ ದೇವರಿಗೆ ಮುಖ್ಯವಾಗಿರುತ್ತೆ, ಆಡಂಬರ ಅಂತೂ ಅಲ್ಲ. ಸೊ ಶ್ರದ್ಧೆ ಭಕ್ತಿಯಿಂದ ದೇವಸ್ಥಾನದಲ್ಲಿ ನಡ್ಕೊಳ್ಳಿ, ಇದು ಶ್ರದ್ಧೆ ಭಕ್ತಿಯಿಂದ ಇರಿ ಅಂತಲೇ ಹೇಳ್ತೀನಿ. ಸೊ ಆಮೇಲೆ ಅದಾದಮೇಲೆ ಮತ್ತೆ ಮಗ ಚಿಕ್ಕವರು ಇನ್ನೊಂದು 3 ಸರಿ ನಾನು ಉರುಳ್ತೀನಿ ಅಂತ ಹೊರಟರು. ಸೊ ಅದನ್ನು ಉರುಳಿಸ್ತಾ ಇದ್ದೀವಿ ಅಂತಲೇ ಹೇಳ್ಬೋದು ಅವ್ರನ್ನ. ಅವರು ಭಕ್ತಿಯಿಂದ ಅಷ್ಟೆಲ್ಲ ಮಾಡ್ತಾರಲ್ಲ ಚಿಕ್ಕ ವಯಸ್ಸಿಗೆ, ಅದು ಖುಷಿ ಅಂತಲೇ ಹೇಳ್ಬೋದು. ನಮಗಂತೂ ಅಷ್ಟು ನಾಲೆಡ್ಜ್ ಅಂತ ಏನು ಚಿಕ್ಕ ಮಕ್ಕಳಲ್ಲಿ ಇರಲಿಲ್ವ ನಮಗೆ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿರುತ್ತೆ. ಬಟ್ ಈಗಿನ ಮಕ್ಕಳು ಬೇರೆಯವ್ರು ಮಾಡೋದನ್ನ ಒಳ್ಳೇದು ಕೆಟ್ಟದನ್ನ ಅಬ್ಸರ್ವ್ ಮಾಡ್ತಾರೆ. ಅದಕ್ಕೆ ಇದೇ ಸಾಕ್ಷಿ. ಅವ್ರ ಅಣ್ಣ ಮಾಡ್ತಿರೋ ತಕ್ಷಣವೇ ಇವರು ನಾನು ಮಾಡ್ತೀನಿ ಅದೇ ರೀತಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಒಳ್ಳೇದಾಗಲಿ ಕೆಟ್ಟದಾಗಲಿ ಮಕ್ಕಳು ಕಲಿಯೋದು ನಮ್ಮ ಮುಂದೆ ನಾವು. ಸೊ ನಾವು ಮಕ್ಕಳು ಮುಂದೆ ಒಳ್ಳೇದಾಗಿ ಇರಬೇಕು ಅಂತ ಈ ವಿಡಿಯೋ ಮೂಲಕ ಹೇಳ್ತೀನಿ. ನಾವು ಮಾತಾಡೋದು ನಡ್ಕೊಳ್ಳೋ ರೀತಿಯಾಗಿ ಒಳ್ಳೆಯದಾಗಿದ್ದಾಗ ಮಕ್ಕಳು ನಮ್ಮನ್ನು ಅನುಸರಿಸ್ತಾರೆ ಅಂತಲೇ ಹೇಳ್ಬೋದು. ಉದಾಹರಣೆಗೆ ನೋಡಿ, ನಾವೇನು ಹೇಳ್ಕೊಡ್ತಾ ಇಲ್ಲ, ಅವರು ಏನು ಮಾಡ್ತಿದ್ದಾರೆ ಅದನ್ನೇ ಸೇಮ್ ಚಿಕ್ಕವರು ಮಾಡ್ತಾಯಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕಳಸ ದರ್ಶನ ಎಲ್ಲ ಮಾಡಿಕೊಂಡು ದೇವಸ್ಥಾನದ ಮುಂಭಾಗಲೇ ಇರುವಂತಹ ಕೆಲವು ವಸ್ತುಗಳನ್ನ ತುಂಬ ಚೆನ್ನಾಗಿ ಪೀಠಗಳನ್ನ ದೇವ್ರುಗಳನ್ನ ಅಲ್ಲಿ ಇಡುವಂತಹ ವಸ್ತುಗಳನ್ನ ಮ್ಯೂಸಿಯಂ ಥರ ಮಾಡಿದ್ದಾರೆ. ಯೂಸ್ ಮಾಡೋಂಥ ವಸ್ತುಗಳನ್ನ ಮ್ಯೂಸಿಯಂ ಥರ ಮಾಡಿದ್ದಾರೆ. ಅದು ಕೂಡ ನೋಡಿಕೊಂಡು ನಾನು ಪ್ರತಿ ಸರಿ ನನ್ನ ವ್ಲಾಗಲ್ಲಿ ನಾನು ಮಂತ್ರಾಲಯಕ್ಕೆ ಹೋದಾಗೆಲ್ಲ ನಾನು ತೋರಿಸ್ತಾನೆ ಇರ್ತೀನಿ ಕೆಲವೊಂದನ್ನು. ಸೊ ನೀವು ಪ್ರತಿಯೊಂದು ನೋಡಬೇಕು ಅಂತಂದರೆ ಲಾಸ್ಟ್ ಟೈಮ್ ನಾವು ಯಾವ ಥರ ಹೋಗಿ ಬಂದಿದ್ವಿ ಅನ್ನೋದು ಕೂಡ ನನ್ನ ವ್ಲಾಗಲ್ಲಿದೆ, ಹಳೆಯ ವ್ಲಾಗಲ್ಲಿ ನೋಡಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀವಿ. ಹಾಗೆ ನಮ್ಮದು ರಾಯರ ದರ್ಶನ ಚೆನ್ನಾಗಾಯಿತು, ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಕೂಡ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಬಂದ್ಮೇಲೆ ಇವಾಗ ಪ್ರಸಾದಕ್ಕೆ ಹೋಗ್ತಾಯಿದ್ದೀನಿ. ಪ್ರಸಾದದಲ್ಲಿ ತುಂಬ ಕ್ಯೂ ಇತ್ತು. ಸೊ ಪ್ರಸಾದಕ್ಕೆ ಕ್ಯೂ ನಿಂತ್ಕೊಂಡು 2 ಅವರ್ ಅಂತೂ ಆಯಿತು ಪ್ರಸಾದಕ್ಕೆ ಕ್ಯೂ. ಅಲ್ಲಿ ಮುಗಿಸ್ಕೊಂಡ್ಬಂದು ಲಾಸ್ಟ್ ಫೈನಲಿ ಪ್ರಸಾದ ತಗೊಂಡು ಬಂದಮೇಲೆ ವೀಡಿಯೋ ಮಾಡ್ಕೊಂಡು ಟಿಫನ್ ತಿನ್ನೋಣ. ಹೊಟ್ಟೆ ಹಸಿವಾಗಿತ್ತು, ತುಂಬ ಹೊಟ್ಟೆ ಹಸಿವಾಗಿತ್ತು. ಟಿಫನ್ ತಿನ್ನೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟಿಗೆ ಟಿಫನ್ ತಿಂದು ಆಮೇಲೆ ರೆಸ್ಟ್ ಮಾಡೋದ ಅಥವಾ ಅಲ್ಲಿರೋ ಸುತ್ತಮುತ್ತ ದೇವಸ್ಥಾನ ದರ್ಶನಕ್ಕೆ ಹೋಗೋದ ಅಂತ ಹೇಳಿ ಆಮೇಲೆ ಯೋಚನೆ ಮಾಡೋದ. ಇವಾಗ ಮೊದಲಿಗೆ ಹೋಗಿ ಹೊಟ್ಟೆ ತುಂಬ ಫಸ್ಟು ಟಿಫನ್ ತಿನ್ನುವ. ಏನಕ್ಕೆ ಅಂತಲೇ ಹೊಟ್ಟೆ ಹಸಿದ್ರೆ ಏನು ಮಾಡೋದಕ್ಕೂ ಕಾನ್ಸಂಟ್ರೇಟ್ ಬರೋಲ್ಲ, ಅದು ರಾತ್ರಿ ಬೇರೆ ರೆಸ್ಟ್ ಇರೋಲ್ಲ. ಅದರಿಂದ ಕೂಡ ಕರೆಕ್ಟಾಗಿ ಏನು ಮಾತಾಡೋದಕ್ಕಾಗಲಿ ನಿಂತ್ಕೊಳ್ಳೋದಕ್ಕೆ ಶಕ್ತಿ ಇರೋಲ್ಲ, ಎನರ್ಜಿ ಬೇಕಲ್ವ. ಟಿಫನ್ ತಿಂದು ಮತ್ತೆ ಮುಂದುವರಿಸ್ತೀನಿ ವಿಡಿಯೋನ. ಮಿಸ್ ಮಾಡಿದ್ರೆ ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್.